ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 31ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಇರುವಂತಹ ದಿನ. ಈ ಹುಣ್ಣಿಮೆ ಈ ದಿನ ಮಧ್ಯಾಹ್ನ 12:35 ಇರಲಿದೆ. ನಂತರ ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:04 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 2:17 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧ ಯೋಗ. ಇದು ಇಡೀ ರಾತ್ರಿ ಇರುವಂತಹ ಯೋಗ. ಹಾಗೆ ನಾಳೆ ಬೆಳಿಗ್ಗೆಯಿಂದ ಸಾಧ್ಯ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ವೃಷಭ, ಚಂದ್ರ ಇರುವಂತಹ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5:08 ಸಂಜೆ 6:44 ಗುಳಿಕ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:08 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:56 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:23 ಸಂಜೆ 6:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 4:38 ನಾಳೆ ಬೆಳಿಗ್ಗೆ 6:20 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:44 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ನೀವು ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ಚಗೋದಯದ ಸಮಯದಲ್ಲಿ ಆರಂಭ ಮಾಡ್ಬೋದು. ಹಾಗೆ ನಿಮ್ಮ ಒಂದು ವ್ಯಾಪಾರಿ ಉದ್ದೇಶವಾಗಿ ಮಾಡುವಂಥ ಪ್ರಯಾಣ ಕೂಡ ಈ ಲಾಭದ ಸಮಯದಲ್ಲಿ ಆಗಲಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಪ್ರತಿದಿನ ಈ ಚಗೋದಯದ ಸಮಯ ನಾವು ಯಾವ ಸಮಯ ಹೇಳ್ತೀವೋ ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ಪ್ರಗತಿಯಲ್ಲಿರುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:41. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ರಾಜಕಾರಣಿಗಳಿಗೆ ಈ ದಿನ ತುಂಬ ಅನುಕೂಲತೆಗಳಿದೆ. ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ. ಏಕೆಂದರೆ ಗುರು ಹೋರ ಈ ದಿನ ತುಂಬ ಫೇವರಬಲ್ ಆಗಿ ಇರುವಂಥದ್ದು.
ಹಾಗಾಗಿ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 11 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 15 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 6 ನಿಮಿಷದಿಂದ ರಾತ್ರಿ 7 ಗಂಟೆ 59 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 1 ಗಂಟೆ 9 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 59 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಿರಿಯರನ್ನು, ಗಣ್ಯರನ್ನು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ಉದ್ದೇಶ ಏನಾದರೂ ಇದ್ದರೆ ಅಥವಾ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹಂಚಿಕೆ ಮಾಡಿಕೊಳ್ಳುವಂಥ ವಿಚಾರ ಏನಾದರೂ ಇದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ದಿನ ಇರುವಂಥ ಶನಿ ಹೋರದ ಸಂದರ್ಭದಲ್ಲಿ. ಇನ್ನು ಈ ದಿನ ನಿಮ್ಮ ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಅಷ್ಟೊಂದು ಅನುಕೂಲಕರವಾದಂಥ ಒಂದು ಸಂದರ್ಭ ಇಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 58 ನಿಮಿಷದಿಂದ ಸಂಜೆ 7 ಗಂಟೆ 6 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 7 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗಾಗಿ ಆದಷ್ಟು ಈ ದಿನ ಶನಿ ಹೋರವನ್ನು ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ಶನಿ ಹೋರದಲ್ಲಿ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಾರ್ದು, ಯಾವುದೇ ರೀತಿಯ ಹೊಸ ಕೆಲಸಗಳಿಗೆ ಕೈ ಹಾಕಬಾರ್ದು. ಇನ್ನು ವಿಶೇಷತೆ ಅಂದರೆ ಈ ದಿನ ರಾಜಕಾರಣಿಗಳು ನಿಮ್ಮ ರಾಜಕೀಯ ಚಟುವಟಿಕೆಗಳಿಗೆ ಸ್ವಲ್ಪ ಬ್ರೇಕ್ ಕೊಡುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಇರುವಂಥ ಶನಿ ಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮಗೆ ನಿರೀಕ್ಷಿತ ಸಮಯದಲ್ಲಿ ಒಳ್ಳೆಯ ಪ್ರತಿಫಲ ಸಿಕ್ಕಲ್ಲ. ಹಾಗಾಗಿ ಸ್ವಲ್ಪ ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಂಡು ಮುಂದುವರಿರಿ. ಹಾಗೆ ಯಾವ ಕೆಲಸಕ್ಕೆ ಯಾವ ಹೋರ ಸೂಕ್ತವಾಗಿದೆ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಆ ಒಂದು ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಹುಣ್ಣಿಮೆಯ ತಿಥಿ ಇರುವಂತಹ ದಿನ. ಅದರಲ್ಲೂ ಮೇ ತಿಂಗಳ ಕೊನೆಯ ದಿನ ಹುಣ್ಣಿಮೆಯ ತಿಥಿ ನಡೀತಾ ಇದೆ. ಅದರಂತೆ ಮೇ ತಿಂಗಳ ಮೊದಲನೇ ದಿನ ಏನಿದೆ ಅಂದರೆ ಮೇ 1 ಏನಿತ್ತು ತಾರೀಕು, ಆ ದಿನ ಕೂಡ ಹುಣ್ಣಿಮೆ ಇತ್ತು. ಹಾಗಾಗಿ ಈ ಇಂಗ್ಲಿಷ್ ಕ್ಯಾಲೆಂಡರ್ ಮೇ ತಿಂಗಳಲ್ಲಿ 2 ಹುಣ್ಣಿಮೆಗಳು ನಡೆಯುವಂತಹ ಒಂದು ವಿಶೇಷ ಸಂದರ್ಭ. ಹಾಗಾಗಿನೇ ಈ ತಿಂಗಳ 2ನೇ ಹುಣ್ಣಿಮೆಗೆ ಅತ್ಯಂತ ಹೆಚ್ಚಿನ ಮಹತ್ವ ಇರುವಂಥದ್ದು. ಹಾಗಾಗಿ ಇಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ಮೇ 1ನೇ ತಾರೀಕು ಶುಕ್ರವಾರದ ದಿನ ಹುಣ್ಣಿಮೆ ಇತ್ತು. ಅದೇ ರೀತಿ ಮೇ 31ನೇ ತಾರೀಕು ಭಾನುವಾರ ಕೂಡ ಹುಣ್ಣಿಮೆ ಇದೆ. ಇಲ್ಲಿ ಈ ಒಂದು ಹುಣ್ಣಿಮೆಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಚಂದ್ರಯೋಗ ರೂಪುಗೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದಲೇ ಇದನ್ನ ಬಹಳ ತೀವ್ರವಾಗಿ ಪರಿಗಣಿಸಿರುವಂಥದ್ದು ಇದೆ. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರ ಈ ದಿನದ ಹುಣ್ಣಿಮೆ ಏನಿದೆ ಇದರಲ್ಲಿ ಭಾವನಾತ್ಮಕವಾದಂತಹ ಬೆಳವಣಿಗೆಗಳು ಆಗುವಂಥದ್ದು, ಹಠಾತ್ತಾಗಿ ವ್ಯಕ್ತಿಯ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದೆ. ಯಾಕೆಂದ್ರೆ ಈ ಹುಣ್ಣಿಮೆ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ನಮ್ಮ ಮನಸ್ಸಿನ ಏರುಪೇರುಗಳಿಗೆ, ನಮ್ಮ ಮನಸ್ಸಿನ ಆಲೋಚನೆಗಳಿಗೆ, ನಮ್ಮ ಮನಸ್ಸಿನ ಭಾವನೆಗಳಿಗೆ, ಕಲ್ಪನೆಗಳಿಗೆ ಚಂದ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ಹುಣ್ಣಿಮೆ ಕೆಲವರಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸವನ್ನು ತಂದ್ರೆ, ಕೆಲವರಲ್ಲಿ ತುಂಬಾ ಭಯದ ವಾತಾವರಣ ಕೂಡ ಇರುವಂಥದ್ದು ಇದೆ. ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಲ್ಲ. ಅಂಥ ಒಂದು ಸಂದರ್ಭಗಳಲ್ಲಿ ಯಾವ ಯಾವ ರಾಶಿಯವರು ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು, ಅವರ ಸ್ವಭಾವ ಈ ಒಂದು ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ವಿಶೇಷವಾಗಿ ಇಲ್ಲಿ ಭಾವನಾತ್ಮಕ ಏರಿಳಿತಗಳು ಉಂಟಾಗುವಂತಹ ಸಂಭವ ಇರೋದ್ರಿಂದಲೇ ಜನರ ಜೀವನದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ನಿಮ್ಮ ವೃತ್ತಿ ಜೀವನ ಇರ್ಬೋದು, ನಿಮ್ಮ ವೈಯಕ್ತಿಕ ಸಂಬಂಧಗಳಿರ್ಬೋದು, ಅಥವಾ
ಹಣಕಾಸಿನ ಪರಿಸ್ಥಿತಿಗಳು, ಇನ್ನು ಮಾನಸಿಕ ಸ್ಥಿತಿ ಬಹಳ ಮುಖ್ಯವಾಗಿ ಇಲ್ಲಿ ಯಾವ ರೀತಿಯ ಪ್ರಭಾವ ಬೀರತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಮೇಷರಾಶಿಯವರಿಗೆ ಈ ದಿನದ ಹುಣ್ಣಿಮೆ ಅತ್ಯಂತ ಪ್ರಮುಖವಾಗಿರುವಂಥ ಸಂದರ್ಭದಲ್ಲಿ ಇದೆ. ಏಕೆಂದರೆ ಇಲ್ಲಿ ಚಂದ್ರ ಈ ದಿನ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ. ನಿಮಗೆ ಅಷ್ಟಮದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ಮೇಷರಾಶಿಯವರ ಅಧಿಪತಿಯಾದಂಥ ಕುಜನೇ ವೃಶ್ಚಿಕ ರಾಶಿಗೂ ಕೂಡ ಅಧಿಪತಿ. ಹಾಗಾಗಿ ಈ ದಿನ ಚಂದ್ರನಿಂದ ನಿಮಗೆ ಸ್ವಲ್ಪ ಸ್ಪರ್ಧೆಗಳು ಏರ್ಪಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಜೀವನ ಅಷ್ಟೊಂದು ಸುಲಭ ಅಲ್ಲ, ಸ್ವಲ್ಪ ಹೋರಾಟದ ಬದುಕು ಆಗಿರುವಂಥದ್ದು. ಇನ್ನು ಈ ದಿನ ಸಾಕಷ್ಟು ಆತ್ಮವಿಶ್ವಾಸ ಹೆಚ್ಚಾಗೇನೋ ಇರುತ್ತೆ. ಅದಕ್ಕಾಗಿಯೇ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕದಾದಂಥ ಒಂದು ಫಲ ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಏಕಾಗ್ರತೆಯಿಂದ ಹಾಗೆ ಸಂಯಮದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲೇ ಅಂದರೆ ಈ ಹುಣ್ಣಿಮೆಯ ಸಂದರ್ಭದಲ್ಲೇ ವೃಷಭ ರಾಶಿಯವರಿಗೆ ಕಳತ್ರ ಸ್ಥಾನದಲ್ಲಿ ಹುಣ್ಣಿಮೆ ನಡೀತಾ ಇರುವಂಥ ಸಂದರ್ಭ. ಅಂದರೆ ಈ ದಿನ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ. ಅದರಲ್ಲೂ ಈ ಕುಟುಂಬಸ್ಥರಿಗಾಗಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳಿಗಾಗಲಿ ಈ ದಿನ ಸ್ವಲ್ಪ ಅನುಭವ ಕಡಿಮೆ ಇದ್ದಂತೆ ತೋರುತ್ತೆ. ಅದಕ್ಕಾಗಿಯೇ ದಿಢೀರಾಗಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು, ಜೊತೆಗೆ ನಿಮ್ಮ ಹಳೆಯ ಸಂಬಂಧಗಳನ್ನು ಮತ್ತೆ ಮೈಮೇಲೆ ಎಳೆದುಕೊಳ್ಳುವಂಥ ಸಂಭವ ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾದ ಗುರಿ ಏನಿದೆ ನಿಮ್ಮದು ಅನ್ನುವಂಥದ್ದನ್ನು ಈ ದಿನ ತಿಳಿಸ್ಬೇಕಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಶತ್ರುಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರುವಂತಹ ಸಂದರ್ಭ. ಇಲ್ಲಿ ಹುಣ್ಣಿಮೆ ನಡೀತಾ ಇದೆ. ಹಾಗಾಗಿ ನಿಮಗೆ ಸ್ವಲ್ಪ ಮಾನಸಿಕ ಏರಿಳಿತಗಳು ಇರುವಂಥದ್ದು, ಮನಸ್ಸಿಗೆ ಚಿಂತನೆ ಮೂಡುವಂಥ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ನೀವೇ ಆತ್ಮವಂಚನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ಮಾನಸಿಕ ವಿಚಾರಗಳು ನಿಮಗೆ ಹೆಚ್ಚಿನ ಒತ್ತಡವನ್ನು ತರುವಂಥದ್ದು. ಹಾಗಾಗಿಯೇ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗೆ ಈ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ಒಂಟಿತನವನ್ನು ಅನುಭವಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ನಿಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳಿ. ಯಾವಾಗಲೂ ಕೂಡ ನೀವು ಒಂದು ಗುರಿ, ಒಂದು ಉದ್ದೇಶಕ್ಕಾಗಿ ಮಾತ್ರ ಜೀವನ ನಡೆಸೋವಂಥ ಒಂದು ಸಂಭವ ಬರ್ತಾ ಇದೆ. ಜೊತೆಗೆ ಈ ದಿನ ವಿಶೇಷವಾಗಿ ಹೆಚ್ಚಿನ ಪ್ರಯೋಗಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಈ ದಿನ ಪಂಚಮದಲ್ಲಿದ್ದು ಅಲ್ಲಿ ಹುಣ್ಣಿಮೆ ಸಂಭವಿಸ್ತಾ ಇರುವಂಥದ್ದು. ಹಾಗಾಗಿ ಈ ದಿನ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರುವಂಥ ಸಂದರ್ಭ. ಇಲ್ಲಿ ವಿಶೇಷವಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಪ್ರಯತ್ನ ಅಷ್ಟೊಂದು ಫಲವನ್ನು ಕೊಡಲ್ಲ. ಹಾಗಾಗಿ ಈ ದಿನ ಬೇರೆ ಮಕ್ಕಳ ಸಾಧನೆಯನ್ನು ಗಮನಿಸುವಂಥದ್ದು, ನಿಮ್ಮ ಮಕ್ಕಳ ಸಾಧನೆಯ ಬಗ್ಗೆ ಅದನ್ನು ಹೋಲಿಸುವಂಥ ಒಂದು ಕೆಟ್ಟ ಸ್ವಭಾವ ಕೂಡ ಉದ್ಭವ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸಂಬಂಧಗಳು ದೂರ ಆಗುವಂಥ ಸಾಧ್ಯತೆ ಇರೋದ್ರಿಂದಲೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಒಂದು ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗತ್ತೆ. ತುಂಬ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮಗೆ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ಸಿಂಹರಾಶಿಯವರಿಗೆ ಈ ಒಂದು ಹುಣ್ಣಿಮೆ ಬಹಳ ವಿಶೇಷ. ಏಕೆಂದರೆ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ರಾಜಕಾರಣಿಗಳಿಗೂ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರೋವಂಥವ್ರಿಗೂ ಕೂಡ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ಬಹಳ ಸಮಯದಿಂದ ಒಂದು ಬದಲಾವಣೆಗಾಗಿ ನೀವು ಯೋಚನೆ ಮಾಡ್ತಾ ಇದ್ರಿ. ಆ ಬದಲಾವಣೆ ಈ ಸಂದರ್ಭದಲ್ಲಿ ಜರುಗುವಂಥ ಸಾಧ್ಯತೆ ಇದೆ. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಧನಾತ್ಮಕವಾಗಿ ಆಲೋಚನೆ ಮಾಡಿ, ಅಂದರೆ ಸಕಾರಾತ್ಮಕವಾಗಿರಿ. ಒಳ್ಳೆಯ ಫಲಿತಾಂಶಗಳು ನಿಮಗೆ ಈ ಹುಣ್ಣಿಮೆಯ ಚಂದ್ರನಿಂದ ಸಿಕ್ಕತ್ತೆ. ಇನ್ನು ಈ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ತೃತೀಯದಲ್ಲಿ ಹುಣ್ಣಿಮೆ ಸಂಭವಿಸ್ತಾ ಇರುವಂಥದ್ದು. ಅಂದರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ದಾಗ ಹುಣ್ಣಿಮೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೊಸ ಹೊಸ ಅನುಭವಗಳು ಉಂಟಾಗುತ್ತೆ, ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಜೊತೆಗೆ ಈ ಒಂದು ಪ್ರಯತ್ನದಲ್ಲಿ ನೀವು ಹೊಸ ದಿಕ್ಕಿನಲ್ಲಿ ಸಾಗುವಂತಹ ಕೆಲವೊಂದು ಮುನ್ಸೂಚನೆಗಳು ಕೂಡ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನ ಹೊಸ ವಿಚಾರಗಳನ್ನು ಕಲೀಲಿಕ್ಕಾಗಲಿ, ಹೊಸತನ್ನು ಅನುಭವಿಸ್ಲಿಕ್ಕಾಗಲಿ ನಿಮಗೆ ವಿಶೇಷವಾದಂಥ ಒಂದು ಸಂದರ್ಭ ಬರ್ತಾ ಇದೆ. ಆದರೆ ಈ ವ್ಯವಹಾರದಲ್ಲಿ ಮಾತ್ರ ದಿಢೀರಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ತುಲಾ ರಾಶಿಯವರಿಗೆ ಈ ದಿನ ಸಂಭವಿಸ್ತಾ ಇರುವಂಥ
ಹುಣ್ಣಿಮೆಯಿಂದ ಕೆಲವೊಂದು ಸಂಬಂಧಗಳಲ್ಲಿ ಇದ್ದಂತಹ ಒಂದು ರಿಯಾಲಿಟಿ ಏನಿದೆ ಅದು ಹೊರಹೊಮ್ಮುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ವ್ಯವಹಾರಸ್ಥರಿಗೆ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಜೊತೆಗೆ ಕುಟುಂಬದಿಂದ ಕೂಡ ನಿಮಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುವಂಥದ್ದು, ಅದಕ್ಕಾಗಿಯೇ ಮಾನಸಿಕ ಒತ್ತಡದಿಂದ ಬಳಲುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಕೆಲವರು ಡಿಪ್ರೆಷನ್ಗೆ ಹೋಗುವಂಥದ್ದು ಕೂಡ ಇರುತ್ತೆ. ಅದಕ್ಕಾಗಿಯೇ ಯಾವುದೇ ಸಂಬಂಧದ ಬಗ್ಗೆ ನೀವು ಹೆಚ್ಚಿನ ಡಿಪೆಂಡೆನ್ಸಿಯನ್ನು ಇಟ್ಕೊಳ್ಬೇಡಿ. ಅಂದರೆ ಭಾವನಾತ್ಮಕವಾಗಿ ಯಾವುದೇ ವ್ಯಕ್ತಿಯ ಜೊತೆ ಆಗಲಿ ಯಾವುದೇ ವಿಷಯದಲ್ಲಾಗಲಿ ಹೆಚ್ಚು ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಹಾಗೆ ನೀವು ಮಾನಸಿಕವಾಗಿ ಸ್ವಲ್ಪ ಬಲಯುತರಾಗಬೇಕು. ಅದಕ್ಕಾಗಿಯೇ ಆದಷ್ಟು ಧನಾತ್ಮಕವಾದಂಥ ಆಲೋಚನೆಗಳಿರಲಿ, ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಆಲೋಚನೆಗಳೇ ಇದ್ದಾಗ, ಸತ್ಸಂಗವನ್ನು ಮಾಡುವಂಥ ಆಲೋಚನೆಗಳಿದ್ದಾಗ ಮನಸ್ಸಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ಇಂಥ ವಿಚಾರಗಳಲ್ಲಿ ನೀವು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಈ ದಿನ ಹುಣ್ಣಿಮೆ ಸಂಭವಿಸ್ತಾ ಇರುವಂಥ ಸಂದರ್ಭ. ಅಂದರೆ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿನೇ ಈ ದಿನ ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಜೊತೆಯಲ್ಲಿ ಈ ದಿನ ನಿಮ್ಮ ಸಂಬಂಧದಲ್ಲಿ ತಿಳುವಳಿಕೆ ಇದ್ದರೆ ಮಾತ್ರ ಸಂಬಂಧ ಸಿಹಿಯಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಹಿ ಅನುಭವಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಸ್ಪಷ್ಟವಾದಂಥ ಒಂದು ಗುರಿ ಉದ್ದೇಶವನ್ನು ಇಟ್ಟುಕೊಂಡು ಮುಂದುವರಿಯುವಂಥ ಒಂದು ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ಹಾಗಾಗಿ ಅಸ್ಪಷ್ಟವಾಗಿರುವಂಥ ವಿಚಾರಗಳಿದ್ದರೆ ಅದನ್ನು ಪಕ್ಕಕ್ಕಿಟ್ಟು ಯಾವ ವಿಚಾರ ಗೊತ್ತಿದೆ, ಯಾವುದರಿಂದ ನಿಮಗೆ ಬೇಗ ಫಲಿತಾಂಶ ಸಿಕ್ಕತ್ತೆ ಅಂಥದ್ರ ಕಡೆ ಗಮನ ಕೊಡಿ. ಇನ್ನು ಈ ದಿನ ಧನುರಾಶಿಯವರಿಗೆ ವಿಶೇಷವಾಗಿ ಹುಣ್ಣಿಮೆಯಿಂದ ನಿಮ್ಮ ದಿನಚರಿ, ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳು ಇದರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆರೋಗ್ಯ ಕೈ ಕೊಡೋದ್ರಿಂದ, ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ತಪ್ಪು ತಿಳುವಳಿಕೆ ಇರೋದ್ರಿಂದ ಕೂಡ ಕೆಲಸಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಕೆಲಸ ಆರಂಭ ಮಾಡ್ತೀರಿ, ಅಂತ್ಯದ ಸಮಯಕ್ಕೆ ಆ ಕೆಲಸದ ಬಗ್ಗೆ ನೀವು ಗಮನವನ್ನೇ ಹರಿಸಲ್ಲ. ಅಂಥ ಸಂದರ್ಭಗಳು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವಂಥದ್ದು, ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂಥ ಸಂದರ್ಭಗಳು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮಕರ ರಾಶಿಯವರಿಗೆ ಈ ದಿನ ರಚನಾತ್ಮಕವಾದಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಥವಾ ವೈವಾಹಿಕ ಬದುಕಿನಲ್ಲಾಗಲಿ ಆರೋಗುವಂಥ ಏರುಪೇರುಗಳೇನಿದೆ ಇದರ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಸ್ಪಷ್ಟತೆಯನ್ನು ಹೊಂದಲಿಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ. ಜೊತೆಗೆ ಈ ದಿನ ಯಾವುದೇ ವಿಚಾರಗಳಿರಲಿ, ಯಾವುದೇ ರೀತಿಯ ಹಣಕಾಸಿನ ವಿಚಾರಗಳಿರಲಿ, ಅದನ್ನು ನಿಮ್ಮ ಸಂಬಂಧದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಡಿ. ಅಂದರೆ ನಿಮ್ಮ ಸಂಬಂಧವೇ ಬೇರೆ, ವ್ಯವಹಾರವೇ ಬೇರೆ ಅನ್ನೋಂಥ ರೀತಿಯಲ್ಲಿ ನೀವು ಇರಬೇಕಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ಹುಣ್ಣಿಮೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅಸ್ಪಷ್ಟತೆಯನ್ನು ತರುವಂಥ ಸಾಧ್ಯತೆ ಇದೆ. ಏಕೆಂದರೆ ಈ ದಿನ ಅಷ್ಟಾಗಿ ಮಾನಸಿಕ ಸ್ಥಿರತೆಯ ಕೊರತೆ ಇರುವಂಥದ್ದು. ಆದರೆ ಕೆಲವರಿಗೆ ಗಟ್ಟಿ ಮನಸ್ಸು ಇರುವಂಥವ್ರಿಗೆ ಕೆಲಸಗಳಾಗುತ್ತೆ. ಆದರೆ ಕೆಲವರಿಗೆ ಮಾನಸಿಕವಾಗಿ ತುಂಬ ವೀಕ್ ಆಗಿರುವಂಥವ್ರಿಗೆ ಈ ದಿನ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ಅನುಮಾನದ ಸ್ವಭಾವ ಇರುವಂಥದ್ದಾಗತ್ತೆ. ಒಟ್ಟಾರೆ ಕೆಲಸವು ಪೂರ್ಣ ಆಗಲ್ಲ, ಆ ಕೆಲಸದಿಂದ ಬರುವಂಥ ಫಲಿತಾಂಶವನ್ನು ಅನುಭವಿಸ್ಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ಅಂಥ ಒಂದು ಡೋಲಾಯಮಾನವಾದಂಥ ಒಂದು ಪರಿಸ್ಥಿತಿ ಇರುತ್ತೆ. ಜೊತೆಗೆ ಈ ಹಳೆಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಸಂದರ್ಭದಲ್ಲೇ ನಿಮ್ಮ ಸಮಯ ಕಳೆದು ಹೋಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು, ನಿಮ್ಮ ಸಮಯ ಎರಡೂ ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ. ಇನ್ನು ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ಹುಣ್ಣಿಮೆ ನಿಮಗೆ ವಿಶೇಷವಾದಂಥ ಅನುಭವವನ್ನು ತರುತ್ತೆ. ಅದರಲ್ಲೂ ಮಹತ್ವಪೂರ್ಣವಾದಂಥ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಮಾತುಕತೆ ಆಗಲಿ, ಚರ್ಚೆ ಆಗಲಿ ಅಥವಾ ಈ ಭಾವನೆಗಳನ್ನು ಶೇರ್ ಮಾಡಿಕೊಳ್ಳುವಂಥ ವಿಚಾರದಲ್ಲಾಗಲಿ ಈ ದಿನ ನೀವು ತುಂಬ ಮುಂಚೂಣಿಯಲ್ಲಿ ಇರ್ತೀರಿ. ಹಾಗಾಗಿ ಈ ಹುಣ್ಣಿಮೆ ನಿಮಗೆ ಹೊಸ ವಿಚಾರಗಳನ್ನು ಕಲೀಲಿಕ್ಕೆ ಅವಕಾಶ ಕೊಡುತ್ತೆ. ಹಾಗೆ ಹೊಸ ಸಂಬಂಧಗಳು ನಿಮಗೆ ಹೆಚ್ಚಿನ ಬಲವನ್ನು ತಂದುಕೊಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಭಾವನೆ ಹೇಗಿರುತ್ತೋ ಹಾಗೆ ಕೆಲಸಗಳು ಮುಂದುವರಿಯುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ನೀವು ಬರುವಂಥ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ.
ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನದ ಹುಣ್ಣಿಮೆ ಏನಿದೆ ಅದು ವಿಶೇಷವಾದಂಥ ಒಂದು ಹುಣ್ಣಿಮೆ. ಹಾಗಾಗಿ ಈ ದಿನ ನಿಮ್ಮ ಮಾನಸಿಕ ಬಲಕ್ಕಾಗಿ, ನಿಮ್ಮ ಮನಸ್ಸನ್ನು ಬಲಪಡಿಸ್ಕೊಳ್ಳಿಕ್ಕಾಗಿ, ಚಂದ್ರನನ್ನು ಸ್ಟ್ರೆಂಥನ್ ಮಾಡಿಕೊಳ್ಳಿಕ್ಕಾಗಿ ಈ ದಿನ ನೀವು ಚಂದ್ರನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಹಾಗೆ ಸುಮಾರು 900 ಗ್ರಾಮ್ನಷ್ಟು ಅಕ್ಕಿಯನ್ನು ಈ ದಿನ ನೀವು ದಾನ ಮಾಡೋದ್ರಿಂದ, ಅದರಲ್ಲೂ ಒಂದು ಬಿಳಿಯ ವಸ್ತ್ರದಲ್ಲಿ ಕಟ್ಟಿ ಅದನ್ನು ದಾನ ಮಾಡೋದ್ರಿಂದ ನಿಮಗೆ ವಿಶೇಷವಾದಂತಹ ಮಾನಸಿಕ ಸಿದ್ಧತೆ ಉಂಟಾಗುತ್ತೆ, ಮನಸ್ಸಿಗೆ ಧೈರ್ಯ ಬರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಖಾತರಿ ಅನ್ನುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಆತ್ಮಬಲ, ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಅರಿವಿಲ್ಲದಂತೆಯೇ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಹುಣ್ಣಿಮೆಯ ದಿನ ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳು ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸ್ಥಿರಾಸ್ತಿಯ ಬಗ್ಗೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಅಷ್ಟೊಂದು ಸಮರ್ಪಕವಾಗಿ ಇರಲ್ಲ. ಅಲ್ಲಿ ಒಂದು ಮೋಸ, ಒಂದು ದ್ರೋಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಭೂ ವ್ಯವಹಾರಗಳ ಬಗ್ಗೆ ಯಾವುದೇ ರೀತಿಯಲ್ಲ ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಸಾಹಿತ್ಯದಲ್ಲಿ ಅಭಿರುಚಿ ಹೊಂದಿರುವಂಥವ್ರಿಗೆ ಈ ದಿನ ಹಿರಿಯ ಸಾಹಿತಿಗಳ ಪರಿಚಯ ಆಗುವಂಥದ್ದು, ಅವರ ಜೊತೆ ಒಡನಾಟ, ಹಾಗೆ ಈ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುವಂಥವ್ರಿಗೆ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದಿದೆ. ಮನಸ್ಸಿಗೆ ಮನರಂಜನೆ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಪ್ರಬುದ್ಧವಾದಂತಹ ಒಂದು ತೀರ್ಮಾನ ಇರಲ್ಲ. ಹಾಗಾಗಿನೇ ಈ ದಿನ ಸಣ್ಣ ಸಣ್ಣದಕ್ಕೂ ಕೂಡ ನೀವು ತೀವ್ರ ಗಮನ ಹರಿಸುವಂಥದ್ದು ಆಗುತ್ತೆ. ಇದರಿಂದ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದು ಇರುತ್ತೆ. ಅದಕ್ಕಾಗಿಯೇ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಮನಸ್ಸಿನಿಂದ ತೆಗೆದು ಹಾಕಬೇಕು. ಕೆಲವರು ಕುಟುಂಬಸ್ಥರು ಮಾಡುವಂಥ ತಪ್ಪುಗಳು ನಿಮಗೂ ಗೊತ್ತಿದ್ರೂ ಕೂಡ ಈ ದಿನದ ಮಟ್ಟಿಗೆ ಅದನ್ನು ಇಗ್ನೋರ್ ಮಾಡಬೇಕು. ನೋಡಿದ್ರೂ ಕೂಡ ನೋಡಿಲ್ಲ ಅನ್ನುವಂಥ ರೀತಿಯಲ್ಲೇ ನೀವು ವರ್ತಿಸಬೇಕಾಗುತ್ತೆ. ಹಾಗಾಗಿ ನೀವು ಬೇರೆಯವರ ಸಲುವಾಗಿ ನಾಟಕ ಮಾಡುವಂಥ ಒಂದು ಸಂದರ್ಭ, ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬರುವಂಥದ್ದಿದೆ. ಇನ್ನು ಈ ದಿನ ಅನಾರೋಗ್ಯ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸ್ವಲ್ಪ ಹಣ ವೆಚ್ಚ ಆಗ್ಬೋದು. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ವಿಶೇಷವಾಗಿ ನಿಮ್ಮ ಮುಂದಿನ ಯೋಜನೆಗಳತ್ತ ಗಮನ ಹರಿಸಬೇಕು. ಅದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಆತ್ಮವಿಶ್ವಾಸ ಇರುತ್ತೆ. ಅಂದರೆ ಅದರ ಮಟ್ಟ ಬಹಳ ವಿಶೇಷವಾಗಿ ಇರುವಂಥದ್ದು, ಗಮನಾರ್ಹವಾಗಿ ಇರುವಂಥದ್ದು. ಹಾಗಾಗಿನೇ ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಅದನ್ನು ಗಟ್ಟಿ ಮನಸ್ಸಿನಿಂದ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಆ ರೀತಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಹೆಚ್ಚು ಆಸಕ್ತಿ ಇರುತ್ತೆ. ಹಾಗೆ ಕೆಲಸದಲ್ಲಿ ಜಯವನ್ನು ಸಾಧಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅದರಲ್ಲೂ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಸಿದ್ಧಯೋಗ ಬಹಳ ವಿಶೇಷವಾಗಿ ನಿಮ್ಮ ಪಾಲಿಗೆ ವರದಾನವಾಗಿ ಇರುವಂಥದ್ದು ಈ ದಿನ. ಇನ್ನು ಈ ದಿನ ಸಾಮಾಜಿಕ ಕಾರ್ಯಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ಒಳ್ಳೆಯ ಒಂದು ರೆಕಗ್ನಿಷನ್ ಅನ್ನುವಂಥದ್ದು ಇರುತ್ತೆ. ನಿಮ್ಮ ಸಮಾಜದಲ್ಲಿ ನಿಮಗೆ ಒಂದು ಕೀರ್ತಿ, ಗೌರವ, ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸುವಂಥದ್ದು ಇದೆ. ಅದರಲ್ಲೂ ಒಂದು ಕೆಲಸ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನಿರಬಹುದು ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಕಾರ್ಯಕಾರಣ ಸಂಬಂಧದ ಬಗ್ಗೆ ಈ ದಿನ ನಿಮಗೆ ತುಂಬ ಆಸಕ್ತಿ. ಇನ್ನು ಈ ದಿನ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಲ್ಲ. ಹಾಗಾಗಿನೇ ಈ ದಿನ ಕರ್ತವ್ಯ ಪ್ರಜ್ಞೆ ಚೆನ್ನಾಗಿದೆ. ಕರ್ತವ್ಯದಲ್ಲಿ ಉತ್ತಮವಾದಂಥ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಇನ್ನು ಈ ದಿನ
ಎಲ್ಲ ಸನ್ನಿವೇಶಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಕರವಾಗಿ ಪರಿಣಮಿಸ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಸನ್ನಿವೇಶಗಳು ನಿಮಗೆ ತುಂಬ ಫೇವರಬಲ್ ಆಗೇ ಇರುತ್ತೆ. ಇನ್ನು ಈ ದಿನ ಹಿರಿಯರ ಹಾಗೆ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥ ಒಂದು ವ್ಯವಸ್ಥಿತವಾದಂಥ ಮನಸ್ಥಿತಿ ಕೂಡ ಇದೆ. ಹಾಗಾಗಿ ಈ ದಿನ ಮನಸ್ಸು ಚೆನ್ನಾಗಿರೋದ್ರಿಂದಲೇ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ, ಫಲಿತಾಂಶಗಳು ಕೂಡ ಬಹಳ ಅದ್ಭುತವಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ದೊಡ್ಡ ಮಟ್ಟದಲ್ಲೇ ತೃಪ್ತಿ ಸಿಗಬೇಕು ಅನ್ನುವಂಥದ್ದೇನಿಲ್ಲ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಹೊಸ ಯೋಜನೆಗಳನ್ನು ಜಾರಿಗೆ ತರುವಂಥ ಒಂದು ಆಲೋಚನೆ ಏನಿದೆ ಅದು ತೀವ್ರತರವಾಗಿ ಇರುತ್ತೆ. ಬಹಳ ಸೀರಿಯಸ್ ಆಗಿ ಅದನ್ನು ಆಲೋಚನೆ ಮಾಡ್ತೀರಿ, ಸೀರಿಯಸ್ ಆಗಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಹಂಬಲ ಕೂಡ ಇದೆ. ಅದಕ್ಕೆ ಬೇಕಾದಂಥ ಒಂದು ಪೂರ್ವ ಸಿದ್ಧತೆ ನಡೆಯುವಂಥದ್ದು ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಹಿರಿಯರು ಹೇಳಿರುವಂಥ ಕೆಲವೊಂದು ಸಲಹೆ ಮಾತುಗಳಿಂದ ಧನಲಾಭ ಉಂಟಾಗುವಂಥದ್ದು ಇದೆ. ಅವರ ಅನುಭವದ ಮಾತು ಈ ದಿನ ಒಂದು ಚಾನ್ಸ್ ತೆಗೆದುಕೊಳ್ತೀರಿ, ಅದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಅರ್ಧಂಬರ್ಧ ಆಗಿ ಉಳಿದಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ನಿಭಾಯಿಸೋದ್ರಲ್ಲೂ ಕೂಡ ನಿಮಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಯ ಮೂಲವನ್ನು ತಿಳ್ಕೊಂಡು ಮುಂದುವರಿತೀರಿ. ಹಾಗಾಗಿ ಸಮಸ್ಯೆಯನ್ನು ಬಹಳ ಬೇಗ ಶೂಟೌಟ್ ಮಾಡುವಂಥದ್ದು ಕೂಡ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಅತಿಯಾದಂಥ ಒಂದು ಪ್ರಗತಿ ಇರುವಂಥದ್ದು. ಆದರೆ ಪ್ರಗತಿ ಅತಿಯಾದಾಗ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ನಾಳಿನ ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಮುಂದುವರಿಬೇಕಾಗುತ್ತೆ. ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಹೊರೆ ಹೊರಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಮುಂದುವರಿಯೋದಕ್ಕಿಂತ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅದಕ್ಕೆ ಅನುಗುಣವಾದಂಥ ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಮಿಶ್ರ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಅದರಲ್ಲೂ ಈ ದಿನ ಕೆಲವೊಂದು ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಲ್ಲಿ ಎಡವುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಮುಖ್ಯವಾದಂತಹ ಕೆಲಸ, ಆದರೆ ಈ ದಿನ ಅದರ ಕಡೆ ನಿಮ್ಮ ಗಮನ ಸ್ವಲ್ಪ ಕಡಿಮೆ ಇರುವಂಥದ್ದು. ಇದಕ್ಕಾಗಿಯೇ ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸುಖ, ನಿಮ್ಮ ಸೌಖ್ಯ, ನಿಮ್ಮ ಆರೋಗ್ಯ ಇದರ ಕಡೆ ನೀವು ತುಂಬ ಗಮನ ಕೊಡಬೇಕಾಗುತ್ತೆ. ಮಿಶ್ರ ಫಲ ಇದ್ದಾಗ ನೀವು ಕೆಲವೊಂದನ್ನು ನೆಗ್ಲೆಕ್ಟ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಯಾವುದೇ ಒಂದು ಕ್ಷೇತ್ರವನ್ನು ಕೂಡ ಈ ದಿನ ನೀವು ಕಡೆಗಾಣಿಸಬಾರ್ದು. ಇನ್ನು ಈ ದಿನ ನಿಮ್ಮ ಮನಸ್ಸು ಸಂತುಷ್ಟವಾಗಿರಬೇಕು, ಸಮಾಧಾನಕರವಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಪತ್ನಿಯ ಸಹಾಯ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಸಹಾಯ ನಿಮಗೆ ಅತ್ಯಂತ ಅಗತ್ಯವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಮನಸ್ಸಿಗೆ ಯಾರು ಸಂತೋಷ ಕೊಡ್ತಾರೆ ಅಂತಹ ಸ್ನೇಹಿತರಾಗಲಿ ಬಂಧುಗಳಾಗಲಿ ಅವರ ಜೊತೆ ಹೆಚ್ಚು ಸಮಯ ಕಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನಿಮಗೆ ಸಾಕಷ್ಟು ಸಮಸ್ಯೆಗಳಿದೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಬಳಿ ಸಮಸ್ಯೆಯನ್ನು ಹೊತ್ತು ತರುವಂಥ ಮಿತ್ರರು ಕೂಡ ಇರ್ತಾರೆ. ಆದಷ್ಟು ಅಂಥವರನ್ನು ಈ ದಿನ ದೂರ ಇಡಿ, ಎಂಟರ್ಟೈನ್ ಮಾಡಬೇಡಿ. ಏಕೆಂದರೆ ಯಾವುದೋ ಒಂದು ಕೆಲಸದಲ್ಲಿ ಧನಾತ್ಮಕ ಆಲೋಚನೆಯಲ್ಲಿದ್ದಾಗ ಅಂತಹ ಸಮಸ್ಯೆಗಳನ್ನು ಕೂಡ ಪದೇ ಪದೇ ಕೇಳಿಸ್ಕೊಂಡ್ರೆ ನಿಮ್ಮ ಉತ್ಸಾಹ ಕುಗ್ಗಿ ಹೋಗುತ್ತೆ. ನಿಮ್ಮ ಕೆಲಸದ ಗುರಿನೇ ನಿಮಗೆ ಮರೆತು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಳ್ಳೆಯ ಕೆಲಸ, ಒಳ್ಳೆಯ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಥಿತಿಯನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಇರಬೇಕು. ನಿಮ್ಮ ಒಂದು ಮನಸ್ಸಿನ ವೇವ್ ಲೆಂತ್ ಮ್ಯಾಚ್ ಆಗಬೇಕು, ಅಂಥವ್ರ ಜೊತೆ ಇರಿ.
ಪಾಸಿಟಿವ್ ಆಗಿರ್ತಾರೆ ಅವರು. ಇದರಿಂದ ನಿಮಗೆ ಚಟುವಟಿಕೆಗಳು ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ. ಇನ್ನು ಈ ದಿನ ಧಾರ್ಮಿಕ ಕಾರ್ಯಗಳಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಸಾಮಾಜಿಕ ಕಾರ್ಯಗಳಾಗಲಿ ಧಾರ್ಮಿಕ ಕಾರ್ಯಗಳನ್ನಾಗಲಿ ಬಹಳ ಶ್ರದ್ಧೆಯಿಂದ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ದೂರದ ಪ್ರಯಾಣ ಅಷ್ಟೊಂದು ಸೌಖ್ಯವನ್ನು ತರಲ್ಲ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಮಿಶ್ರ ಫಲಗಳಿರುತ್ತೆ. ಇನ್ನು ಕೆಲವೊಂದು ಕೆಲಸ ಕಾರ್ಯಗಳು ಈಗಾಗಲೇ ಆರಂಭ ಆಗಿದೆ, ಮಧ್ಯದಲ್ಲೇ ನಿಂತು ಹೋಗಿದೆ. ಇನ್ನೂ ಕೆಲಸ ಕಾರ್ಯಗಳು ನಿಮ್ಮ ಒಂದು ಮನಸ್ಥಿತಿಯಿಂದ ಕೂಡ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮಲ್ಲಿರುವಂಥ ಒಂದು ರೋಷ, ಆವೇಶ ಅಥವಾ ಆತ್ಮವಿಶ್ವಾಸ ಇದರ ಮಟ್ಟ ಸಾಧಾರಣ ಮಟ್ಟದಲ್ಲೇ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ದೊಡ್ಡ ಮೊತ್ತದ ಆರ್ಥಿಕ ವ್ಯವಹಾರದಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನದ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಇನ್ನು ಭವಿಷ್ಯಕ್ಕಾಗಿ ನೀವು ಕೈಗೊಳ್ಳುವಂಥ ಕೆಲವು ತೀರ್ಮಾನಗಳೇನಿದೆ ಅದು ಕುಟುಂಬಸ್ಥರ ನೆರವಿನಿಂದ ನೀವು ಕೈಗೊಳ್ಳಬೇಕಾಗತ್ತೆ. ಅವರನ್ನು ಕೂಡ ನಿಮ್ಮ ಜೊತೆಯಲ್ಲೇ ಕರೆದೊಯ್ಯುವಂಥ ಒಂದು ಕೆಲಸವನ್ನು ಮಾಡಿ, ನೀವಾಗಿ ಒಂಟಿಯಾಗಿದ್ದಾಗ ಅಥವಾ ಸ್ವಯಂ ಪ್ರೇರಿತವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಮನೆ ಮಂದಿಗೆ ನಿಮ್ಮ ನಿರ್ಧಾರ ಇಷ್ಟ ಆಗಲ್ಲ. ಹಾಗೆ ನೀವು ಎಷ್ಟೇ ಕಷ್ಟದ ಕೆಲಸವನ್ನಾಗಲಿ ಒಳ್ಳೆಯ ಕೆಲಸಗಳನ್ನಾಗಲಿ ಮಾಡಿದರೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ರೆಕಗ್ನಿಷನ್ ಅನ್ನುವಂಥದ್ದು ಇರಲ್ಲ. 10ರಲ್ಲಿ ನೀವು ಕೂಡ ಒಂದಾಗಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಯಾರಿಂದ ಏನನ್ನೂ ಕೂಡ ಈ ದಿನ ನಿರೀಕ್ಷೆ ಮಾಡಬೇಡಿ. ಇನ್ನು ಈ ದಿನ ತೃಪ್ತಿಕರವಾದಂತಹ ಫಲಿತಾಂಶಗಳು ಬೇಕು ಅನ್ನುವಂಥವರು ನಿಮ್ಮ ಯೋಜನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಯೋಜನೆ ಪರಿಶೀಲನೆ ಮಾಡಿ ಆ ಒಂದು ಪ್ಲ್ಯಾನನ್ನು ಮತ್ತೆ ರಿವಿಸಿಟ್ ಮಾಡಿ ಅದರಲ್ಲಿ ಇರುವಂಥ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಯಾವುದೋ ಒಂದೇ ಕ್ಷೇತ್ರದ ಕಡೆ ಹೆಚ್ಚು ಗಮನ ಇರುತ್ತೆ, ಬೇರೆ ಕ್ಷೇತ್ರಗಳನ್ನು ಮರೆತು ಬಿಡ್ತೀರಿ. ಹಾಗಾಗಿ ಜೀವನ ಅಂತ ಅಂದರೆ ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದನ್ನು ಈ ದಿನ ಕಲ್ತ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ವಿಶೇಷ ಫಲಗಳಿರುವಂಥ ಮನೆ. ಅದರಲ್ಲೂ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣವಾದಂತಹ ತೃಪ್ತಿಯನ್ನು ತರುತ್ತೆ. ಎಲ್ಲೋ ಒಂದು ಕಡೆ ನೀವೇ ಕೆಲಸದಲ್ಲಿ ಮೇಲುಗೈ ಸಾಧಿಸುವಂಥದ್ದು, ಜೊತೆಗೆ ನಿಮಗೆ ಇಷ್ಟವಾದಂತಹ ಕೆಲಸ, ಅನುಕೂಲಕರವಾಗಿರುವಂತಹ ಕೆಲಸ ಈ ದಿನ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಕಾರಣ ಇಲ್ಲದೆ ಯಾರನ್ನೂ ಕೂಡ ನೋಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅವರವರ ಪಾಲಿನ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು ಅವರಿಗೆ ಹೆಚ್ಚುವರಿಯಾಗಿರುವಾಗ ನಿಮ್ಮ ಕಡೆ ಗಮನ ಕೊಡಲಿಕ್ಕೆ ಕೆಲವರಿಗೆ ಪುರುಸೊತ್ತು ಇರಲ್ಲ. ಅಂತಹ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳನ್ನು ನೀವೇ ನೋಡಿಕೊಂಡು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಕೂಡ ಅಗತ್ಯವಾಗಿದೆ. ಇನ್ನು ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಬೇಕಾದಂಥ ಸಹಾಯವನ್ನು ಪಡ್ಕೊಳ್ಳುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿ ಇರ್ತೀರಿ. ಅದು ಈ ದಿನ ಇಲ್ಲ ಅಂದರೂ ಕೂಡ ಮುಂದೊಂದು ದಿನ ಅನಿರೀಕ್ಷಿತವಾಗಿ ನಿಮ್ಮ ಕೆಲಸ ಕೈಗೂಡುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೀವು ತೃಪ್ತಿಕರವಾಗಿಲ್ಲ, ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ನೋವು ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನಿಮ್ಮ ನೋವು ಎಲ್ಲರ ನೋವಾಗಿ ಪರಿಣಮಿಸುವಂಥದ್ದು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮನ್ನು ಹೆಚ್ಚು ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ತುಲಾ ರಾಶಿ. ತುಲಾ ರಾಶಿಯವರಿಗೂ ಕೂಡ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕುಟುಂಬಸ್ಥರ ಅಡೆತಡೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಈ ದಿನದ ಕೆಲಸದಲ್ಲಿ ನಿಮಗೆ ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಅದಕ್ಕಾಗಿಯೇ ಮನಸ್ತಾಪಗಳಾಗುವಂಥದ್ದು. ಹಾಗೆ ಈ ದಿನ ನಿಮಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇರುವಂಥ ದಿನ. ಆದರೆ ಈ ದಿನದಲ್ಲಿ ಯಾವುದೋ ಒಂದು ಕಟ್ಟುಪಾಡಿಗೆ ಬಿದ್ದು ನೀವು ನಿಮ್ಮ ಒಂದು ಉದ್ಯೋಗ, ನಿಮ್ಮ ಕೆಲಸ ಕಾರ್ಯಗಳು, ಅದರಲ್ಲಿ ಇರುವಂಥ ಕೆಲವೊಂದು ಪ್ರಯತ್ನಗಳು ಇದನ್ನು ಸಂಪೂರ್ಣವಾಗಿ ಮರೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸ್ವಲ್ಪ ಸಿಟ್ಟು, ಆವೇಶ ಜಾಸ್ತಿಯಾಗಿರುವಂಥದ್ದು. ಹಾಗಾಗಿ ಈ ದಿನ ಹೊಸ ಯೋಜನೆಗಳನ್ನು ಆರಂಭ ಮಾಡ್ತಾ ಇರಿ. ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದ ವಿಶೇಷತೆ ಅಂದರೆ ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ನಿಮ್ಮ ಯಾವುದೇ ರೀತಿಯ ಕಾರ್ಯಗಳು ಕೂಡ ನಿಮಗೆ ಪೂರ್ಣವಾದಂಥ ಫಲವನ್ನು ತರಲ್ಲ. ಹಾಗಾಗಿನೇ ವ್ಯಾಪಾರಸ್ಥರು, ವ್ಯವಹಾರಸ್ಥರು ದೊಡ್ಡ ಬಂಡವಾಳ ಹಾಕಿ ಏನಾದರೂ ಒಂದು ಪ್ರಯತ್ನ ಮಾಡುವಂಥ ಆಲೋಚನೆಗಳಿದ್ದರೆ ಅದನ್ನು ಸದ್ಯಕ್ಕೆ ಮಾಡಬೇಡಿ. ಇನ್ನು ಈ ದಿನ ಯಾರ ಮೇಲೂ ಕೂಡ ಅವಲಂಬನೆ ಆಗದೆ ಕೆಲಸವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಜವಾಬ್ದಾರಿಯುತವಾದಂಥ ಕೆಲಸ ಕಾರ್ಯಗಳು ನಿಮ್ಮನ್ನು ತುದಿಗಾಲಿನಲ್ಲೇ ಇರುವಂತೆ ಮಾಡುತ್ತೆ. ಹಾಗಾಗಿ ಈ ದಿನ ಕುಟುಂಬಸ್ಥರ ನೆರವು ನಿಮಗೆ ಸಂಪೂರ್ಣವಾಗಿ ಬೇಕಾಗುತ್ತೆ. ಮೊದಲು ಅದನ್ನು ಪಡ್ಕೊಂಡು ನಂತರ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ದಿನ. ನಿಮಗೆ ಚಂದ್ರನಿಂದ ಮನಸ್ತತ್ವ ಏನಿದೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಯಾವುದೇ ಕೆಟ್ಟ ಗುಣಗಳಿದ್ದರೂ ಕೂಡ ಈ ದಿನ ಅದು ನಿಮ್ಮ ಪ್ರದರ್ಶನಕ್ಕೆ ಬರಲ್ಲ. ಹಾಗಾಗಿ ನಿಮ್ಮಲ್ಲಿರುವಂಥ ಒಳ್ಳೆಯತನದ ಪ್ರಮಾಣವೇ ಅಧಿಕವಾಗಿ ನಿಮ್ಮ ಬೆಂಬಲಕ್ಕೆ ಬರುವಂಥದ್ದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅನ್ನುವಂಥ ವಿಚಾರಗಳನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ವಿವೇಚನಾ ಶಕ್ತಿ ಅದನ್ನೇ ಧನಾತ್ಮಕವಾಗಿ ನಿರ್ಧಾರ ಮಾಡುತ್ತೆ. ಹಾಗಾಗಿ ಎಲ್ಲಿ ನಿಮಗೆ ಅನುಕೂಲಕರವಾದಂಥ ಫಲಿತಾಂಶಗಳಿದೆ, ಎಲ್ಲಿ ಇಲ್ಲ, ಈ ಎಲ್ಲ ವಿಚಾರಗಳು ಕೂಡ ನಿಮ್ಮ ಗಮನಕ್ಕೆ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನೀವು ವ್ಯಾಪಾರಿ ಕ್ಷೇತ್ರದಲ್ಲಿದ್ದರೆ, ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅತ್ಯುತ್ತಮ ಲಾಭಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಸ್ಪರ್ಧಿಗಳಿದ್ದಾರೆ ನಿಮ್ಮ ಜೊತೆಯಲ್ಲಿ, ಸ್ವಲ್ಪ ಎಚ್ಚರದಿಂದ ಮುಂದುವರಿರಿ. ಇನ್ನು ಈ ದಿನದಲ್ಲಿ ನಿಮ್ಮ ದೃಷ್ಟಿ ನಿಮ್ಮ ಗುರಿಯತ್ತ ಮಾತ್ರ ಇರಬೇಕಾಗತ್ತೆ. ಹಾಗಾಗಿ ಗುರಿ ತಪ್ಪಿದ್ರೆ ಈ ದಿನ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿನೋದಕ್ಕಾಗಿ, ಸಂತೋಷಕ್ಕಾಗಿ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆ, ಅದರಲ್ಲಿ ಸ್ವಲ್ಪ ನಿಯಂತ್ರಣ ಬೇಕೇ ಬೇಕು. ಹಾಗೆ ಈ ದಿನ ಸೃಜನಾತ್ಮಕ ಕಲಾವಿದರಿಗೆ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಹೆಚ್ಚಾಗುತ್ತೆ. ತನ್ಮೂಲಕ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳಿದ್ದಾರಲ್ಲ, ಅಂಥವ್ರ ಕಡೆ ಈ ದಿನ ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ. ಏಕೆಂದರೆ ನಿಮ್ಮ ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಜೊತೆಗೆ ನಿಮಗೆ ಬರುವಂಥ ಒಂದು ಭಾಗದ ಪಾಲು ಅವರಿಗೂ ಬರಲಿ ಅನ್ನುವಂಥ ಒಂದು ಸನ್ನಾಹದಲ್ಲಿ ಇರ್ತಾರೆ. ಹಾಗಾಗಿ ಕೂತು ತಿನ್ನವನಿಗೆ ಕುಡಿಕೆ ಹೊನ್ನು ಸಾಲದು ಅನ್ನುವಂಥ ರೀತಿಯಲ್ಲಿ ಈ ದಿನ ನೀವು ಕೆಲಸಗಳಿಗೆ ಮಾತ್ರ ಯಾಮಾರಬೇಡಿ. ಸ್ವಲ್ಪ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಮಾನಸಿಕ ಒತ್ತಡಗಳನ್ನು ಅನುಭವಿಸುವಂಥ ದಿನ. ಒಂದು ಕೆಲಸ ಆಯಿತು ಅಂತ ಹೇಳಿದ್ರೆ ಆ ಜಾಗಕ್ಕೆ ಮತ್ತೊಂದು ಕೆಲಸ ರೆಡಿಯಾಗಿ ನಿಂತಿರುತ್ತೆ. ಹಾಗಾಗಿ ನಿರಂತರವಾಗಿ ಕೆಲಸ ಮಾಡಿದ್ರೂ ಕೂಡ ಮುಗಿಯದಂಥ ಸಂದರ್ಭ ಇರುತ್ತೆ ಈ ದಿನ. ಹಾಗೆ ನಿಮ್ಮ ಕೆಲವೊಂದು ಪರಿಸ್ಥಿತಿಗಳು ಕೈಮೀರಿ ಹೋಗ್ತಾ ಇದೆಯೇನೋ ಅನ್ನುವಂಥ ಒಂದು ಭಾವನೆ ಬರೋದರಿಂದ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಗುವಂಥದ್ದು ಕೂಡ ಇದೆ.
ಹಾಗಾಗಿ ನೀವು ಎಣಿಸಿದಂತೆ ಸುಲಭಕ್ಕೆ ಅದು ಕೈಜಾರಿ ಹೋಗಲ್ಲ. ಆದರೂ ಕೂಡ ನಿಮ್ಮ ಮನಸ್ಸಿಗೆ ಆ ಒಂದು ಆತಂಕ ಈ ದಿನ ಮನೆ ಮಾಡಿರುತ್ತೆ. ಇನ್ನು ಗೃಹ ಬಳಕೆ ಸಾಮಗ್ರಿ ಕೆಲವೊಂದು ಖರೀದಿ ಮಾಡಬೇಕು, ಕೆಲವೊಂದು ವಿಚಾರಗಳಲ್ಲಿ ದುರಸ್ತಿ ಮಾಡಿಸ್ಬೇಕು. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ರೀತಿಯಲ್ಲಿ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಹಾಗೆ ಕೆಲವು ಕಷ್ಟಕರವಾದಂಥ ವಿಚಾರಗಳು ಈ ದಿನ ಬರುವಂಥದ್ದು ಇದೆ. ಅದಕ್ಕಾಗಿ ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ ಇದೆ. ಇನ್ನು ಈ ದಿನ ನಿಧಾನಗತಿಯ ಕೆಲಸ ಕಾರ್ಯಗಳಿಂದ ನಿಮ್ಮ ತಾಳ್ಮೆ ಕೆಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ಎಲ್ಲಿ ನಿಧಾನ ಆಗುತ್ತೋ ಅಲ್ಲಿಗೆ ಒಂದು ಪರ್ಯಾಯ ದಾರಿಯನ್ನು ಕಂಡುಹಿಡ್ಕೊಳ್ಳುವಂಥದ್ದು ಉತ್ತಮ. ಒಂದು ಆಲ್ಟರ್ನೇಟಿವ್ ವೇ ಏನು ಅದನ್ನು ಕಂಡುಹಿಡ್ಕೊಳ್ಳಿ. ಹಾಗಾಗಿ ಈ ದಿನ ನಿಮ್ಮ ಸಾಧಾರಣವಾದಂಥ ಕೆಲಸದ ಜೊತೆಗೆ ಸ್ವಲ್ಪ ಸಂಶೋಧನಾ ಪ್ರವೃತ್ತಿಯನ್ನು ಕೂಡ ಬೆಳೆಸ್ಕೊಳ್ಬೇಕಾಗುತ್ತೆ. ಇದು ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಚಂದ್ರ ಲಾಭಸ್ಥಾನದಲ್ಲಿದ್ದಾಗ ಬಹಳ ವಿಶೇಷವಾದಂಥ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಹೊಸ ಕಾರ್ಯಕ್ರಮಗಳನ್ನು ಈ ದಿನ ನೀವು ಬಹಳ ಮುತುವರ್ಜಿಯಿಂದ ಆರಂಭ ಮಾಡುವಂಥ ಒಂದು ಸಿದ್ಧತೆಯಲ್ಲಿ ಇರ್ತೀರಿ. ಅದಕ್ಕೆ ಹಿರಿಯರ ಬೆಂಬಲ ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ, ಮುಂದುವರಿಸಿ. ಇನ್ನು ಈ ದಿನ ಕಳೆದು ಹೋಗಿರುವಂತಹ ಘಟನೆಗಳು ಕೆಲವಿದೆ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಈಗಾಗಲೇ ಆಗಿರುವಂಥ ಕೆಲಸ ಕಾರ್ಯಗಳು ಅದನ್ನು ಹಾಗೆ ಬಿಡುವಂಥದ್ದು ಉತ್ತಮ. ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ವಿಶ್ವಾಸಾರ್ಹತೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಮೊದಲು ಅವರ ಮನಸ್ಸನ್ನು ಗೆಲ್ಲಬೇಕು, ನಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಅಷ್ಟರ ಮಟ್ಟಿಗೆ ಈ ದಿನ ನೀವು ಕೂಡ ಸಿದ್ಧರಾಗಬೇಕು, ಅವರು ಕೂಡ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ಪರಿಸ್ಥಿತಿಯನ್ನು ಹದಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಒಂದು ದೊಡ್ಡ ಪ್ರಮಾದದಿಂದ ತಪ್ಪಿಸತ್ತೆ. ಹಾಗಾಗಿ ನ್ಯಾರೋ ಎಸ್ಕೇಪ್ ಅನ್ನುವಂಥ ರೀತಿಯಲ್ಲಿ ಆ ದೊಡ್ಡ ಒಂದು ಸಮಸ್ಯೆ ನಿವಾರಣೆಯಾಗುವಂಥದ್ದು ಕೂಡ ಇದೆ. ಅದು ನಿಮ್ಮ ಹೆಸರಿಗೆ ಬರುವಂಥ ಸಮಸ್ಯೆ, ಆದರೆ ಅದು ನಿಮ್ಮ ಜಾಣತನದಿಂದ ಅದು ಪಕ್ಕದವರ ಹೆಸರಿಗೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ದಿನ ನೀವು ಎಷ್ಟು ಅಲರ್ಟ್ ಆಗಿದ್ದರೂ ಕೂಡ ಸಾಲದು. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯಿಂದ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆದರೆ ಕುಟುಂಬ ಸದಸ್ಯರ ಒಂದು ಅಭಿಪ್ರಾಯವನ್ನು ಪಡೆದು ತೀರ್ಮಾನ ಕೈಗೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ಜಂಟಿ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವ್ರಿಗೂ ಕೂಡ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಧನಾತ್ಮಕವಾದಂಥ ಭಾವನೆಯನ್ನು ಇಟ್ಟುಕೊಂಡು ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗಾಗಿ ನಿಮ್ಮ ಈ ವ್ಯಾಪಾರದ ಉದ್ದೇಶದಿಂದ ಮಾಡುವಂಥ ಈ ಪ್ರಯಾಣ ಏನಿದೆ ಅಥವಾ ಈ ಒಂದು ಪ್ರಯತ್ನ ಏನಿದೆ ಅದು ನಿಮಗೆ ದೀರ್ಘಾವಧಿಯಲ್ಲಿ ತುಂಬ ಪ್ರಯೋಜನಕ್ಕೆ ಬರುತ್ತೆ. ಇವತ್ತಲ್ಲ ನಾಳೆ ಅದು ನಿಮಗೆ ಉತ್ತಮ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ತಾಳ್ಮೆಯಿಂದ ಅಂಥ ಕೆಲಸಗಳನ್ನು ಮುಂದುವರಿಸಿ. ಇನ್ನು ವ್ಯವಹಾರದಲ್ಲಿ ನೀವು ನಿರೀಕ್ಷಿತ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲೂ ಕೂಡ ಸ್ವಲ್ಪ ಕಷ್ಟಪಟ್ಟೇ ಮುಂದುವರಿಬೇಕಾಗುತ್ತೆ. ಇನ್ನು ಈ ದಿನ ಸಹೋದ್ಯೋಗಿಗಳ ಜೊತೆ ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾರ ಜೊತೆಯಲ್ಲೂ ಕೂಡ ವಾದ ವಿವಾದಗಳಲ್ಲಿ ತೊಡಗಿಸ್ಕೊಳ್ಬೇಡಿ, ಆರ್ಗ್ಯುಮೆಂಟ್ಗೆ ಹೋಗಬೇಡಿ. ಹೊಂದಾಣಿಕೆ ಮಾಡಿಕೊಳ್ಳಿ, ಇಲ್ಲ ಆ ಜಾಗವನ್ನು ಖಾಲಿ ಮಾಡಿಬಿಡಿ. ಎರಡರಲ್ಲಿ ಒಂದನ್ನು ಈ ದಿನ ನೀವು ಮಾಡಲೇಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ರಹಸ್ಯ ತಂತ್ರಗಳಾಗಲಿ, ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಅದು ನಿಮ್ಮ ಹೆಸರನ್ನು ಹಾಳು ಮಾಡುವಂಥ ಒಂದು ಪ್ರಯತ್ನ ಆಗುತ್ತೆ, ಜಾಗ್ರತೆ. ಇನ್ನು ನಿಮ್ಮ ಕಠಿಣವಾದಂಥ ಮಾತು ನಿಮ್ಮ ಮಿತ್ರರಿಗೆ, ಬಂಧುಗಳಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದಾಗುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಮಾತು ಒರಟಾಗಿರ್ಬೋದು, ಮನಸ್ಸು ಮಾತ್ರ ಮೃದುವಾಗಿರುತ್ತೆ. ಇದನ್ನು ಆದಷ್ಟು ಬೇಗ ನೀವು ತಿಳ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ತ್ರೀಯರಿಗೆ ಸ್ವಲ್ಪ ಒತ್ತಡ ತುಂಬಿರುವಂತಹ ದಿನ, ಪ್ರೆಷರ್ ಜಾಸ್ತಿ ಇದೆ. ಅದನ್ನು ನಿಭಾಯಿಸಬೇಕು ಅಂದರೆ ಸ್ವಲ್ಪ ಸಮಾಧಾನದಿಂದ ಇರಿ. ದೈಹಿಕವಾಗಿ ಮಾನಸಿಕವಾಗಿ ವಿಶ್ರಾಂತಿಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನವಮ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಮಾನಸಿಕವಾಗಿ ಸ್ವಲ್ಪ ಒತ್ತಡದಲ್ಲಿರುವಂಥ ಸಂದರ್ಭದಲ್ಲಿರ್ತೀರಿ. ಯಾವುದೂ ಕೂಡ ತಿಳಿಯಾಗಿಲ್ಲ. ಇಂತಹ ಪರಿಸ್ಥಿತಿಯನ್ನು ಹೊರಗಡೆ ಎಲ್ಲೂ ಕೂಡ ಹೇಳಿಕೊಳ್ಳುವಂತನೂ ಕೂಡ ಇಲ್ಲ. ಅಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಯಾರು ಹೆಚ್ಚು ಪ್ರೀತಿಸ್ತಾರೆ, ನಿಮ್ಮನ್ನು ಯಾರು ಹೆಚ್ಚು ಅವಲಂಬಿಸಿರ್ತಾರೆ, ಅಂಥವ್ರನ್ನ ಈ ದಿನ ನೋಯಿಸಲಿಕ್ಕೆ ಹೋಗಬೇಡಿ. ಅವರ ವರ್ತನೆ ಸ್ವಲ್ಪ ಸರಿ ಇಲ್ಲದೆ ಇರ್ಬೋದು, ಅವರ ಮಾತು ಒರಟಾಗಿರ್ಬೋದು, ಆದರೂ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಉಪಾಯವನ್ನು ಮಾಡ್ಬೋದು. ಏನಂದರೆ, ಯಾವುದು ತೀರಾ ಅಗತ್ಯ ಇದೆಯೋ ಆ ವಸ್ತುವನ್ನು ಮಾತ್ರ ಖರೀದಿ ಮಾಡಬೇಕು ಅನ್ನುವಂಥದ್ದು. ಇದನ್ನು ನೀವು ಕ್ರಮೇಣವಾಗಿ ರೂಢಿಸ್ಕೊಂಡ್ರೆ ಎಷ್ಟೋ ವೆಚ್ಚವನ್ನು ತಗ್ಗಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಅದರಲ್ಲೂ ಹೊರಗಿನ ತಿಂಡಿ, ತೀರ್ಥ ಪದಾರ್ಥ ಇತ್ಯಾದಿಗಳನ್ನು ತಿನ್ನುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ನಿಮ್ಮ ಅನಿರೀಕ್ಷಿತವಾದಂಥ ಬೆಳವಣಿಗೆ ಅಂತ ಹೇಳಿದ್ರೆ, ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ ಇದೆ. ಅದರಲ್ಲೂ ನಿಮ್ಮ ಓದಿಗೆ, ನಿಮ್ಮ ವ್ಯಾಸಂಗಕ್ಕೆ ಒಳ್ಳೆಯ ಯೋಗ ಇದೆ, ಅನುಕೂಲ ಚೆನ್ನಾಗಿದೆ ನಿಮಗೆ. ಅದನ್ನು ಬಳಸ್ಕೊಳ್ಳಿ. ಇನ್ನು ಎಷ್ಟೋ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥವರು ಕೂಡ ಓದಿನ ಬಗ್ಗೆ ಹಠವನ್ನು ಬಿಟ್ಟಿಲ್ಲ, ಮುಂದುವರಿಸ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಕೆಲವೊಂದು ಮಾರ್ಗಗಳಿದೆ ನಿಮ್ಮ ಓದನ್ನು ಮುಂದುವರಿಸಲಿಕ್ಕೆ. ಅದನ್ನು ನಿಧಾನವಾಗಿ ಕುಳಿತು ಆಲೋಚನೆ ಮಾಡಿ, ಕುಟುಂಬಸ್ಥರ ಜೊತೆ ನೀವು ಚರ್ಚೆ ಮಾಡಿ ಒಂದು ಒಮ್ಮತಕ್ಕೆ ಬಂದು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಿ. ಒಳ್ಳೆಯ ಅವಕಾಶ ಇದೆ. ಇನ್ನು ಬಹಳ ವಿಶೇಷವಾಗಿ ನೀವು ಮುಂದಿನ ಸಂವತ್ಸರದ ಒಳಗೆ ಒಂದು ಉತ್ತಮ ಸ್ಥಾನಮಾನದಲ್ಲಿ ಇರುವಂಥ ಒಂದು ಪ್ರಯತ್ನ ಮಾಡಿ. ಪ್ರಯತ್ನದಲ್ಲಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.